ಶ್ರೀಮತಿ ರಾಜೇಶ್ವರಿ ತೇಜಸ್ವಿ ಅವರು ಬರೆದಿರುವ ನನ್ನ ತೇಜಸ್ವಿ. ಅಧ್ಯಾಯ 4. ಪ್ರೆಸ್ಸು ಹಾಕಿದ್ದು. MA ಡಿಗ್ರಿ ಆಯಿತು. ಈಗ ತೇಜಸ್ವಿಗೆ ಬೊಂಬಾಯಿಗೆ ಹೋಗಿ ಪಂಡಿತ್ ಹಲೀಂ ಜಾಫರ್ ಖಾನ್ ಅವರ ಶಿಷ್ಯರಾಗಿ ಸಿತಾರ್ ಕಲಿಯಬೇಕೆಂಬ ಅದಮ್ಯ ಬಯಕೆ. ತೇಜಸ್ವಿಗೆ ಸಂಗೀತದಲ್ಲಿ ಆಸಕ್ತಿ ಹುಟ್ಟಿದ್ದು ಬಹಳ ಸ್ವಾರಸ್ಯಕರವಾಗಿದೆ. ಅವರ ಮಾತುಗಳಲ್ಲೇ ಕೇಳಿರಿ. ನನಗೆ ಸಂಗೀತದಲ್ಲಿ ಆಸಕ್ತಿ, ಅಭಿರುಚಿ ಉಂಟಾಗಿದ್ದನ್ನು ಯೋಚಿಸಿದಾಗ ಇದು ಕಲಿತು ಬರುವ ಕಲೆಯೇ ಅಲ್ಲವೇನೋ ಎಂದೆನಿಸುತ್ತದೆ. ಯಾವತ್ತಿನಿಂದ ನನಗೆ ಸಂಗೀತದ ಬಗ್ಗೆ ಅದಮ್ಯ ಕುತೂಹಲ ಉಂಟಾಯಿತು ಎನ್ನುವುದು ನನಗೆ ಸ್ಪಷ್ಟವಾಗಿ ಜ್ಞಾಪಕವಿದೆ. ಆಗ ನಾನು ಶಿವಮೊಗ್ಗದಲ್ಲಿ ಓದು ಮುಗಿಸಿ ಮೈಸೂರಿಗೆ ಬಂದಿದ್ದೆ. ಆಗೊಮ್ಮೆ ಏನೋ ಕಾರಣಕ್ಕೆ ಶಿವಮೊಗ್ಗಕ್ಕೆ ಹೋಗಿದ್ದಾಗ ಮಧ್ಯಾಹ್ನದ ಬಿಸಿಲಿನಲ್ಲಿ ದುರ್ಗಿಗುಡಿ ರಸ್ತೆಯಲ್ಲಿ ನಡೆದು ಹೋಗುತ್ತಿರಬೇಕಾದರೆ ಪಕ್ಕದ ಹೋಟೆಲಿನ ರೇಡಿಯೋ ಒಂದಿದೆ. ರೇಡಿಯೋದಿಂದ ಇದ್ದಕ್ಕಿದ್ದಂತೆ ಅದ್ಭುತವಾದ ವಾದ್ಯ ಸಂಗೀತ ಹೊಮ್ಮಿತು. ಹೆಚ್ಚಿ ಮುಂದಿಡದೆ ಅಲ್ಲೇ ನಿಂತು ಕೇಳತೊಡಗಿದೆ. ಥಟ್ಟನೆ ನನ್ನ ಮುಂದಿನ ಧೂಳು, ಬಿಸಿಲು, ಹೊಟ್ಟೆಯ ಹಸಿವು ಎಲ್ಲ ಮಾಯವಾಗಿ ನನ್ನ ಮನಸ್ಸು ಯಾವುದೋ ಒಂದು ಅಪ್ಸರ ಲೋಕಕ್ಕೆ ಹೊಕ್ಕಂತಾಯಿತು. ಮನುಷ್ಯನ ಮನಸ್ಸನ್ನು ಅಷ್ಟು ಆಳದವರೆಗೆ ತಟ್ಟಬಲ್ಲ ಸಾಮರ್ಥ್ಯ ಸಂಗೀತಕ್ಕಿದೆ ಎಂದು ನಾನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. 3 ನಿಮಿಷದ ಗ್ರಾಮೋಫೋನ್ ರೆಕಾರ್ಡ್ ಅದು. ಅದು ಮುಗಿಯುತ್ತಿದ್ದಂತೆಯೇ ಯಾವ ಪವಾಡ ಪುರುಷ ಇಂಥ ಸಂಗೀತ ನುಡಿಸಿದವನು ಎಂದು ಗಮನವಿಟ್ಟು ರೇಡಿಯೋ ಕೇಳಿದೆ. ಸಿಲೋನಿ ಭಾಷೆಯಲ್ಲಿ ಮಾತುಗಳಿದ್ದರೂ ಸಂಗೀತಗಾರನ ಹೆಸರು ಸ್ಪಷ್ಟವಾಗಿ ಕೇಳಿದ್ದು ಪಂಡಿತ್ ರವಿಶಂಕರ್ ಎಂದು. ಇದೆಲ್ಲ ಅಣ್ಣನ ನೆನಪು ಪುಸ್ತಕದಲ್ಲಿ ದಾಖಲಾಗಿದೆ. ಮುಂದೆ ಇವರ ಈ ಗೀಳು ಎಲ್ಲೆಲ್ಲಿಗೆ ಕೊಂಡೊಯ್ತು ಎಂಬುದು ಗೊತ್ತಿದೆಯಷ್ಟೆ. ಮೈಸೂರಿಗೆ ಹಲೀಂ ಜಾಫರ್ ಖಾನರು ಸಿತಾರ್ ಕಚೇರಿ ನಡೆಸಲು ಬಂದಾಗ ಅವರ ಪರಿಚಯ ಮಾಡಿಸಿಕೊಂಡರು. ಅವರು ಉಳಿದುಕೊಂಡಿದ್ದಲ್ಲಿಗೆ ಹೋಗಿ ಇಡೀ ದಿನ ಅವರ ಜೊತೆಗಿರುತ್ತಿದ್ದರಂತೆ. ಆಗಲೇ ಪಾಠ ಹೇಳಿಸಿಕೊಳ್ಳುತ್ತಿದ್ದರಂತೆ. ಅಲ್ಲೇ ರಾತ್ರಿನೂ ಬೆಳಗಿನ ಜಾವದವರೆಗೂ ಪಾಠ ನಡೆಯುತ್ತಿತ್ತು. ಅಭ್ಯಾಸನೂ ನಡೆಯುತ್ತಿತ್ತಂತೆ. ಹಲೀಂ ಇವರಲ್ಲಿದ್ದ ಪ್ರತಿಭೆಯನ್ನು ಗುರುತಿಸಿದ್ದರು. ಅವರು ತುಂಬಾ ಮಮತೆಯಿಂದ ಅವರಲ್ಲಿಗೆ ಕಲಿಯಲು ಬಾ ಎಂದು ಕರೆದಿದ್ದರು. ನಿನ್ನಂಥವನು ಸಾಧಾರಣ ಆಗೋದು ನನಗೆ ಹೊಟ್ಟೆ ಉರಿಯುತ್ತೆ. 6 ತಿಂಗಳೊಳಗೆ ಯು ಕ್ಯಾನ್ ಅಚೀವ್ ಟೆಕ್ನಿಕಲಿ ಪರ್ಫೆಕ್ಷನ್. ಆಮೇಲೆ ದೇವರ ಕೃಪೆ ಇದ್ದರೆ ನೀನು ಗ್ರೇಟ್ ಆಗಬಹುದೆಂದಿದ್ದರಂತೆ. ಹೀಗೆ ಇವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿದ್ದರೂ ಕೂಡ ಅವರ ಆಶೀರ್ವಾದವೂ ಇತ್ತು. ಬೊಂಬಾಯಿಗೆ ಹೋಗಿ ಕಲಿಯಲು ತುದಿಗಾಲಲ್ಲಿ ನಿಂತಿದ್ದರು. ಲೋಕಾಭಿರಾಮವಾಗಿ ಹೋಗಿ ಬರಲು ಸಿದ್ಧರಿರಲಿಲ್ಲ. ಒಂದು ಸಲ ಅದಕ್ಕೆ ಸಮರ್ಪಿಸಿಕೊಂಡರೆಂದರೆ ಅದರಲ್ಲೇ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ಮನೋದಾಢ್ಯವಿದ್ದವರು. ಆದರೆ ಇವರಿಗೆ ಯಾವುದನ್ನೂ ಗುರುಮುಖೇನ ಕ್ರಮಬದ್ಧವಾಗಿ ಕಲಿಯುವ ಅಭ್ಯಾಸವೇ ಇರಲಿಲ್ಲ. ಅಷ್ಟರ ಮಟ್ಟಿಗಿನ ಸ್ವತಂತ್ರ ಮನೋಭಾವದವರು. ಇವರು ಕಲಿತಿದ್ದರಲ್ಲಿಯೂ ಆ ಸ್ವತಂತ್ರ ಮನೋಭಾವ ವ್ಯಕ್ತವಾಗುತ್ತಿತ್ತು. ಬೊಂಬಾಯಿಗೆ ಹೋಗಿ ಕಲಿಯಲೇಬೇಕೆಂದು ದೃಢ ನಿಶ್ಚಯಿಸಿದ್ದವರು ಯಾಕೋ ಕಾಣೆ ಹೋಗಿ ಕಲಿಯಲಾಗಲಿಲ್ಲ. ಯಾಕೆ ಹೋಗಲಿಲ್ಲ ಎಂಬುದು ನನಗೆ ಗೊತ್ತಿಲ್ಲ. ಅವರು ಕಲಿತಿದ್ದಷ್ಟನ್ನು ತಮ್ಮ ಸಂತೋಷಕ್ಕೆ ನುಡಿಸಿಕೊಳ್ಳುತ್ತಿದ್ದರು. ಮಧ್ಯರಾತ್ರಿಯಲ್ಲೂ ಎಷ್ಟು ಸಲ ನಾನು ನಿದ್ದೆಯಲ್ಲಿ ಎಚ್ಚರಗೊಂಡು ಗಂಧರ್ವ ಲೋಕದ ಏನೋ ಒಂದು ಕೇಳ್ತಾ ಇದೆ ಎಂದು ಕೇಳಿಸಿಕೊಳ್ತೇನೆ ನಿದ್ದೆ ಹೋಗ್ತಿದ್ದೆ. 2004ರಲ್ಲಿ 3 ವರ್ಷದ ಹಿಂದೆ ಮೊಮ್ಮಗಳು ವಿಹಾ ಹುಟ್ಟಿದಾಗ 6 ತಿಂಗಳು ಇಲ್ಲೇ ಮಗು ಇದ್ದಳು. ಪ್ರತಿದಿನ ಮಗುವಿನ ಮುಂದೆ ನುಡಿಸುವರು. ಮಗು ಅಳುವಾಗ ಅಲ್ಲೇ ಕೂತು ನುಡಿಸುವರು. ಮಗು ಅಳುವುದು ನಿಲ್ಲಿಸುವುದು. ಅವತ್ತಿನ ಹಿಂದಿನ ರಾತ್ರಿಯೂ ಮಗುವನ್ನು ಮಂಚದ ಮೇಲೆ ಕೂರಿಸಿಕೊಂಡು ಶಿವರಂಜನಿ ರಾಗ ನುಡಿಸಿದ್ದರು. 1992ರ ಫೆಬ್ರವರಿಯಲ್ಲಿ ಹೆಗ್ಗೋಡು ನೀನಾಸಂನಲ್ಲಿ ಸಂಗೀತ ರಸಗ್ರಹಣ ಶಿಬಿರವೊಂದಿತ್ತು. ಈ ಶಿಬಿರದಲ್ಲಿ ಭಾಸ್ಕರ್ ಚಂದಾವಕರ್ ಉಪನ್ಯಾಸವಿತ್ತು. ನನಗೆ ಸಂಗೀತ ಗೊತ್ತಿಲ್ಲ. ಅದರ ಬಗ್ಗೆ ಏನೇನೂ ಗೊತ್ತಿಲ್ಲ. ನಾನು ಸದಾ ಸಂಗೀತಾಸಕ್ತಳು. ನನ್ನ ಗೆಳತಿಯರಾದ ಪದ್ಮ ಶ್ರೀರಾಮ್, ಶಾಂತಾ ಬಸವರಾಜು ಮತ್ತು ನಾಗರತ್ನ ಕುಮಾರಿಯರೊಡಗೂಡಿ ನಾವು ಈ ಸಂಗೀತ ಶಿಬಿರದಲ್ಲಿ ಪಾಲ್ಗೊಂಡಿದ್ದೆವು. ನಮಗೆಲ್ಲರಿಗೂ ಅವರ ಅಮೋಘ ಉಪನ್ಯಾಸದಿಂದ ನಾವು ಅದರಲ್ಲಿ ಭಾಗಿಯಾಗಿದ್ದು ಸಾರ್ಥಕವೆನ್ನಿಸಿತ್ತು. ಅವರ ಬಾಯಿಯಿಂದ ಹೊರಡುವ ಪದ ಸಮೂಹವು ಸಂಗೀತವೇ ಆಗಿರುತ್ತಿತ್ತು ನಮಗೆ. ಮನೆಗೆ ಹಿಂದಿರುಗಿದ ಮೇಲೆ ಕೈಯಲ್ಲಿ ಪುಸ್ತಕ ಹಿಡಿದು ಉಪನ್ಯಾಸದ ಒಂದಷ್ಟನ್ನು ಇವರಿಗೆ ಹೇಳಿದೆ. ನೋಡಿದ್ರೆ ಇವರಿಗೆ ಗೊತ್ತಿಲ್ಲದೆ ಇರುವುದಿಲ್ಲ ಎಂದು ತಿಳಿಯಿತು. ಇವರು ಮಾತ್ರ ಇಷ್ಟಪಡುತ್ತಿದ್ದುದು ಉತ್ತರಾದಿ ಸಂಗೀತವನ್ನೇ.
ದಕ್ಷಿಣಾದಿಗೆ ಏನೇನೂ ಪ್ರತಿಕ್ರಿಯಿಸಲಾಗುವುದಿಲ್ಲವೆನ್ನುತ್ತಿದ್ದರು. ಇವರ ಕಿವಿ ಚುರುಕಾಗಿ ಶುದ್ಧವಾಗಿತ್ತು. ಕ್ಷಣ ಮಾತ್ರದಲ್ಲಿ ಯಾವ ರಾಗ ಯಾವ ಪುರಾಣಕ್ಕೆ ಸಂಬಂಧಪಟ್ಟಿದೆ, ಯಾರು ನುಡಿಸುತ್ತಿರುವುದು, ಗುರುಗಳು ಯಾರು ಎಲ್ಲವನ್ನೂ ಹೇಳಬಲ್ಲವರಾಗಿದ್ದರು. ಕನ್ನಡಕ್ಕಾಗಿ ಅತ್ಯುತ್ತಮವಾದ ಇಲ್ಲುಸ್ಟ್ರೇಟೆಡ್ ವೀಕ್ಲಿ ಎಂಬಂಥ ಮ್ಯಾಗಝಿನ್ ಅನ್ನು ತರಬೇಕೆಂಬ ಉತ್ಕಟಾಕಾಂಕ್ಷೆಯನ್ನು ಹೊಂದಿದ್ದರು. ಈಗ ಇವರು ಸಂಪೂರ್ಣವಾಗಿ ತಮ್ಮನ್ನು ಮುದ್ರಣಾಲಯದಲ್ಲಿ ತೊಡಗಿಸಿಕೊಂಡು ಅದಕ್ಕಾಗಿ ಕೆಲಸ ಕಾರ್ಯವನ್ನು ಮಾಡಿದರು. ಕಾರಣಾಂತರದಿಂದ ಆ ಪ್ರಯತ್ನದಿಂದ ಹಿಂಜರಿದರು. ಹಲವು ಸಮಯ ಅದಕ್ಕಾಗಿ ವ್ಯಯವಾಯಿತು ಅಷ್ಟೆ. ತೇಜಸ್ವಿ ಹೊಸ ಸಾಹಸಕ್ಕೆ ಕೈ ಹಾಕಿದ್ದು, ಅದರಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ನಮ್ಮೊಳಗಿನ ಮಹಾ ತಮಸ್ಸಿನ ಗುಹೆಯಲ್ಲಿ ನಮ್ಮನ್ನು ನಮ್ಮತನವನ್ನು ತಡುಕುವ ಭಯಂಕರ ಕೆಲಸ. ಮೊದಲಿನಿಂದಲೂ ಸಾಹಸ ಪ್ರಿಯತೆ ಇದೆ. ಬೆಂಕಿಯೊಡನೆ ಸರಸವಾಡುವ ಚಪಲ. ಇವರೊಳಗಿನ ಒಳಗುದಿ ಇದು. ಈ ಒಳಗುದಿ ಹೊರಹೊಮ್ಮಿ ರೂಪಾಂತರಗೊಂಡ ರೂಪವೇ ಪ್ರೆಸ್ಸಿನ ರಾದ್ಧಾಂತ. ಮುದ್ರಣಾಲಯವನ್ನು ಶುರು ಹಚ್ಚಿದ್ದು ಬರೀ ಉತ್ಸಾಹಿ ತರುಣರ ಮನೋಹರ ಕಲ್ಪನೆಯ ಕೂಸಾಗಿರಲಿಲ್ಲ. ಒಂದು ಉದ್ದೇಶವಿಟ್ಟುಕೊಂಡೇ ಅದರಲ್ಲಿ ಕೈ ಹಾಕಿದ್ದು. ಏನೇನೋ ಕನಸನ್ನು ಕಟ್ಟಿಕೊಂಡಿದ್ದರು. ಆದರೆ ಅದರಲ್ಲಿ ತಾವು ಅಂದುಕೊಂಡಿದ್ದನ್ನು ಸಾಧಿಸಲಿಕ್ಕಾಗುವುದಿಲ್ಲವೆಂದು ಶೀಘ್ರವೇ ಕಂಡುಕೊಂಡರು. ಅದರಲ್ಲಿ ತೊಡಗಿಸಿಕೊಂಡಾಗ ಇವರು ಪಟ್ಟ ತಲ್ಲಣದ ಮೇಲೆ ಬೆಳಕು ಚೆಲ್ಲುವುದೇ ನನ್ನ ಇಲ್ಲಿನ ಉದ್ದೇಶ. ಹಾಗಾಗಿ ಪ್ರೆಸ್ಸಿನ ಬಗ್ಗೆ ಹೆಚ್ಚು ವಿವರಣೆ ಕೊಡಲಾಗುವುದಿಲ್ಲ. ಅದು ನೇರವಾಗಿ ನನಗೆ ತಿಳಿದೂ ಇಲ್ಲ. ಆ ಸಮಯದಲ್ಲಿ ನಾನು ಭೂತನಕಾಡಿನಲ್ಲಿ ತಾಯಿಯ ಮನೆಯಲ್ಲಿದ್ದೆ. ಇವರು ಬರೆಯುತ್ತಿದ್ದ ಕಾಗದಗಳಿಂದ ಮಾತ್ರ ಪ್ರೆಸ್ಸಿನ ಬಗ್ಗೆ ತಿಳಿಯುತ್ತಿದ್ದುದು. ಹಿಂದಿನ ಅಧ್ಯಾಯದಲ್ಲೇ ಕೊನೆಯ ಕಾಗದದಲ್ಲಿ ಇದೆಲ್ಲವೂ ಸುಸ್ಪಷ್ಟ. ಇವರು ಪ್ರೆಸ್ಸಿಗೆ ಕೈ ಹಾಕಿದಾಗ ಇವರಿಗೆ 24 ವರ್ಷ ವಯಸ್ಸು. 1962ರಲ್ಲಿ ಪ್ರೆಸ್ಸು ಹಾಕುವುದೆಂದು ನಿರ್ಧರಿಸಿದಾಗ ಮೈಸೂರಿನ ಗೆಳೆಯರಾದ ರಾಜೀವ್ ತಾರಾನಾಥರು, ಅನಂತು ಎಲ್ಲರೂ ನಿರುತ್ತೇಜನಗೊಳಿಸುವುದೇ ಅವರ ಕೆಲಸವಾಗಿದೆ. ಆದ್ದರಿಂದಲೇ ಇಷ್ಟೊಂದು ರೊಚ್ಚಿನಿಂದ ಕೈ ಹಾಕಿ ಕೊನೆ ಮುಟ್ಟಿಸಿ ಬಿಡುವುದಿಲ್ಲವೆಂದು ಕಾರ್ಯಪ್ರವೃತ್ತರಾದರು. ಇಂಥ ಸಮಯದಲ್ಲಿ ಬರೆದ ಈ ಕಾಗದ. 4/9/1962 ಮೈಸೂರು. ರಾಜೇಶ್, ಈ ಕ್ಷಣ ಇಲ್ಲಿ ನಿನ್ನನ್ನು ನೆನಪಿಸುತ್ತಿದ್ದೇನೆ. ನನಗೆ ನಿಜವಾದ ಅರ್ಥದಲ್ಲಿ ಹುಚ್ಚು ಹಿಡಿಯುವುದೊಂದೇ ಬಾಕಿ ಇದೆ. ತಲೆ ಕೆಟ್ಟು ಹೋಗಿದೆ. ನನ್ನ ಪರಿಸ್ಥಿತಿ ಪೂರಾ ಹದಗೆಟ್ಟು ಹೋಗಿದೆ. ನೀನಾದರೂ ನನ್ನ ಪಕ್ಕ ಇದ್ದಿದ್ದರೆ ಹಾಗೆ ನನ್ನನ್ನು ಹಿಡುಕೊಂಡು ಮುದ್ದಿಸಿ ಸಂತೈಸುತ್ತಿದ್ದೆಯೋ ಏನೋ. ಹಾಳು ಮಾನಸಿಕ ಹೊರಡಿಸುವುದು ಇತ್ಯಾದಿ ತರಲೆಗಳ ನಡುವೆ ಸಿಕ್ಕು ಜರ್ಜರಿತನಾಗಿ ಹೋಗಿದ್ದೇನೆ ಕಣೆ. ಏನು ಮಾಡಲಿ ಬರಿ. ಒಂದು ಕಡೆ ನನಗೆ ಈಗಿರುವ ತೀವ್ರ ಅಂತರ್ಮುಖತೆ, ಇನ್ನೊಂದು ಕಡೆ ಈ ಹಾಳು ಮಾಸಿಕಗಳು ಇತ್ಯಾದಿಗಳನ್ನು ಹೊರಡಿಸುವ ಬಹಿರ್ಮುಖತೆ. ನಾನೇನು ಮಾಡಲಿ ಕೊಂಚ ಬರಿ. ಗೋಳಿನ ಗುಮ್ಮಟನಾಗಿ ಹೋಗಿದ್ದೇನೆ. ಸಾಧ್ಯವಾದರೆ ನಿನ್ನನ್ನು ನೋಡಲತ್ನಿಸುವೆನು. ನಾನು ಬಹುಶಃ ಸಂಗೀತ ಕಲಿಯುವ ಆಸೆ ತೊರೆದಿರುವೆನೆಂದು ನೀನು ಭಾವಿಸಿರುವಂತೆ ತೋರುತ್ತದೆ. ಖಂಡಿತ ಇಲ್ಲ ಕಣೆ. ಈ ಹಾಳು ಮಾಸಿಕ ಪತ್ರಿಕೆ ಹೊರಡಿಸುವ ಹವ್ಯಾಸಕ್ಕಿಳಿದು ಕೆಟ್ಟೆ. ಏನೇ ಇರಲಿ ನೋಡೋಣ. ಇದ್ಯಾಕೆ ಹೀಗಾಗಿ ಹೋಗಿದೆಯೋ ನನಗೆ ಗೊತ್ತಿಲ್ಲ ರಾಜೇಶ್. ಈ ತೆರ ಯಾವಾಗಲೂ ದ್ವಂದ್ವಗಳ ನಡುವೆ ಸಿಕ್ಕಿ ಹಾಕಿಕೊಂಡು ನರಳುವ ಹಣೆ ಬರಹ. ಯಾವಾಗಲೂ ನಾನು ಎರಡು ವಿರುದ್ಧ ಶಕ್ತಿಗಳ ನಡುವೆ ಸಿಕ್ಕಿ ಹೆಣಗುತ್ತಿರಬೇಕಾಗಿದೆ. ನನ್ನ ಕತೆ ಪುಸ್ತಕ ಬಂತು, ಕಳಿಸುತ್ತೇನೆ. ಇದರ ನಡುವೆ ಇನ್ನೊಂದು ಪುಟ್ಟ ಕಾದಂಬರಿ ಹೇಳಿದ್ದೆನಲ್ಲ, ಅದನ್ನು ಆರಂಭಿಸಿರುವೆನು. ಈ ಕಥೆಯಲ್ಲಿ ನನ್ನನ್ನೇ ನಾನು ಭಯಂಕರ ವಿಮರ್ಶೆಗೆ, ವಿಡಂಬನೆಗೆ ಗುರಿ ಮಾಡಿಕೊಳ್ಳುವೆ. ಇವೆಲ್ಲವನ್ನು ದಾಟಿ ನಿಜವಾದ ಮನುಷ್ಯನಾಗಿ ಬಂದು ನಿನ್ನ ಕೈ ಹಿಡಿಯಲಿಕ್ಕೆ ನನಗೆ ಭಾರೀ ಅಗ್ನಿ ಪರೀಕ್ಷೆಗಳಾಗಬೇಕಾಗಿದೆ. ಅಂತೆಯೇ ನಿನಗೂ ಇರಬಹುದು. ಕಾಲ ತಿಳಿಸುತ್ತದೆ. ಇನ್ನೇನು ಸಮಾಚಾರ? ಮನೆಯಲ್ಲೇನು ತೊಂದರೆಗಳು ನಿನಗೆ? ಹೇಗಿದ್ದೀಯಾ? ರೇನ್ಬೋ ಕೊನೆಗೆ ಓದಿರುವೆನು. ದಿನಕ್ಕೆ 2 ಗಂಟೆ ಸಿತಾರ್ ಅಭ್ಯಾಸ ಮಾಡುತ್ತಿರುವೆನು. ಇವತ್ತು ಪೋಸ್ಟಿಗೆ ರಜಾ. ಉತ್ತರ ಬರಿ. ಪೂಚಂತೆ. 8/9/1962ರಂದು ಇವರ ಒಂದು ಕಾಗದ ಬಂದಿದೆ. ಅವತ್ತು ಇವರ ಹುಟ್ಟುಹಬ್ಬ. ಅವತ್ತು ನಾವು ನೆನಪೇ ಮಾಡಿಕೊಂಡಿಲ್ಲ. ರಾಮ, ಸುಸ್ತು ಕಣೆ. ಹಾಳು ಯಾವ ಪ್ರೆಸ್ಸು ಮೆಷಿನ್ಗಳನ್ನು ನೋಡಲು ಹೋಗಿದ್ದೆವು. ಸುತ್ತಿ ಬೇಜಾರಾಗಿ ಹೋಯಿತು.
ನಾವು ಈ ಪ್ರೆಸ್ಸಿನ ಹಗರಣಕ್ಕೆ ಸಿಲುಕಿ ಹೋಗಿದ್ದೇವೆ. ಯಾರ ಕೈಲೋ ಪ್ರೆಸ್ಸು ಹಾಕಿಸಬೇಕೆಂದು ಯೋಚನೆಯಾಗಿದೆ. ಇವನ್ನೆಲ್ಲ ಇದ್ದಕ್ಕಿದ್ದಂತೆ ಬಿಟ್ಟು ಬೊಂಬಾಯಿ ರೈಲು ಹತ್ತಿದರೂ ಹತ್ತಿದೆ ನಾನು. ಕಾದಂಬರಿ ಬರೀಬೇಕು ಎಂದು ಕೊಂಚ ಬರೆದವನು ಅದನ್ನು ಹಾಗೆ ಬಿಟ್ಟು ಬಂದಿದ್ದೇನೆ. ಮೊನ್ನೆ ನನ್ನ ಕಥಾ ಕವನ ಸಂಕಲನಗಳನ್ನು ಕಳಿಸಿರುವೆನು, ಸಿಕ್ಕಿತೆ? ಮನೆಯಲ್ಲಿ ಏನು ಮಾತು? ಏನಾದರೂ ಅಂದರ ನಿಮ್ಮಮ್ಮ? ನಿನ್ನೆ ರಾತ್ರಿ ಎಲ್ಲ ಕನಸಿನಲ್ಲಿ ರಾಜೇಶ್ ತುಂಬಿ ಹೋಗಿದ್ದಳು. ನನಗೆ ಯೋಚನೆ ಆಗಿದೆ. ಈಗ ಬೇಗ ಈ ಪತ್ರಿಕೆಯನ್ನು ಟ್ರೈ ಮಾಡಿ, ಸಾಧ್ಯವಾಗದೆ ಹೋದರೆ ಅತ್ತ ಎಸೆದು ಬಿಡಬೇಕೆಂದು. ಈ ಹಾಳುಗೋಳುಗಳು ಯಾವ ಜನ್ಮದ ಕರ್ಮಗಳೇ ನಮಗೆ? ಬರೇ ನಿನ್ನ ಬಗ್ಗೆ ಯೋಚಿಸಿದ್ದಕ್ಕೆ ನಿನಗೆ ಯೂನಿವರ್ಸಲ್ ಪ್ರೆಷರ್ ಆದರೆ ಪೂಚಂತೆ. 20/9/1962 ಮೈಸೂರು. ಏನು ರಾಜೇಶ್, ನಿನ್ನ ಉಪಚಾರ ಪ್ರೀತಿಗಳೇ ನನಗೆ ಭಯಂಕರ ಎಡರುಗಳಾಗುತ್ತವೆ ತಿಳ್ಕೊ. ಕಾರ್ಯರಂಗವೆಂದರೆ ಜೀವನದೊಡನೆ ಮುಖಾಮುಖಿ ನಿಲ್ಲುವುದೆಂದರೆ, ಅದರಲ್ಲೂ ಈಗ ನಾ ಕೈ ಹಾಕಿರುವ ಕ್ಷೇತ್ರದಲ್ಲಿ ಅದೊಂದು ಭಯಂಕರ ಕುರುಕ್ಷೇತ್ರ ರಣರಂಗ, ಗೊತ್ತಾ? ನೀನೆಲ್ಲೋ ಕಾಡಲ್ಲಿ ಬೆಪ್ಪಾಗಿ ಕೂತುಕೊಂಡು ಯೋಚಿಸುತ್ತಿರಬಹುದು, ಅದೇನು ಮಹಾ ಎಂದು. ಇಷ್ಟು ವರ್ಷದೊಳಗೆ ಇವಳನ್ನು ಮದುವೆ ಮಾಡಿಕೊಳ್ಳಬೇಕೆಂಬ ನಿರ್ಧಾರ ಸಹ ನನಗೆ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಂಕೊಲೆಯಾಗಬಹುದು ಅನ್ನುವುದನ್ನು ತಿಳಿದುಕೋ. ಅದಕ್ಕೂ ಮಿಗಿಲಾಗಿ ಈಗಿನ ಸ್ಥಿತಿಯಲ್ಲಿ ನಾನು ನಿನ್ನೊಡನೆ ಚಕ್ಕಂದವಾಡುತ್ತಾ ಕೂರುವುದು ಸರಿಯೇ? ಯೋಚಿಸು. ನಾನು ನಿನ್ನನ್ನು ಮದುವೆಯಾಗುವುದೆಂಬುದು ಗೊತ್ತಿದೆ. ನಿಮ್ಮ ಮನೆಯಲ್ಲಿ ಅದಕ್ಕೆ ಯಾವ ಅಡ್ಡಿ ಆತಂಕಗಳನ್ನು ಒಡ್ಡಿಲ್ಲ, ಅಥವಾ ಬೇರೆ ಯಾರನ್ನಾದರೂ ಹಾಗೆಂದು ಪೀಡಿಸಿಲ್ಲ. ಇಷ್ಟೊಂದು ತಿಳಿದವಳಾಗಿ ಇಂಥ ಪರಿಸ್ಥಿತಿಯಲ್ಲಿರುವ ನೀನೇ ಹೀಗೆ ಪ್ರಾಣ ಹೋಗುತ್ತಿದೆ ಎಂದಾಡಿದರೆ ಮಿಕ್ಕ ಹಳ್ಳಿಯ ಹುಡುಗಿ ಏನು ಮಾಡಬೇಕು ಯೋಚಿಸು. ಶಿವಮೊಗ್ಗದಲ್ಲಿ ಒಂದು ಕಠೋರ ಜಗಳವಾಯ್ತು. ಗಲಾಟೆಯಲ್ಲಿ ನಿಸ್ಸೀಮನಾಗಿ ಹೋಗಿರುವೆನು. ಏನೇನೂ ಹೊಳೆಯುತ್ತಿಲ್ಲ. ದುಡ್ಡಿನ ಆಚೆಗೂ ಯೋಗ್ಯತೆ ನಿಲ್ಲುತ್ತದೆ ಅನ್ನುವುದನ್ನು ತಿಳಿಯಬೇಕು ಇವರೆಲ್ಲ. ನಿನ್ನ ಕಳವಳ ನನಗೆ ನಗು ತರಿಸುತ್ತದೆ. ಒಟ್ಟಿನಲ್ಲಿ ತರಲೆ ಗಲಾಟೆ. ಇವುಗಳ ಜನಕರು ಹೆಂಗಸರು ಎಂದು ತೋರುತ್ತದೆ. ಇನ್ನೊಂದು 4 ತಿಂಗಳಾಗಬಹುದು ಪತ್ರಿಕೆ ಹೊರಬರಲು. ಹೆಸರು ನೃಪತುಂಗ. ಸುಂದರವಾದ ಹೈಡೆಲ್ಬರ್ಗ್ ಅಚ್ಚು ಯಂತ್ರ ನೋಡಿ 38,000 ರೂ ಕೊಟ್ಟು ಕೊಂಡಿದ್ದೂ ಆಯಿತಂತೆ. ಇಂದು ಮಹಾ ಆಟೋಮ್ಯಾಟಿಕ್ ಯಂತ್ರ. ತಂತಾನೆ ಕಾಗದ ಎತ್ತಿಕೊಂಡು ಹೋಗಿ ಮುದ್ರಿಸಿ ತಂದಿಡುತ್ತಿತ್ತಂತೆ. ಮಿಕ್ಕುವೆಲ್ಲ ಬೇರೆ ಯಂತ್ರಗಳು ಗಂಟೆಗೆ 700, ಆದರೆ ಇದು ಗಂಟೆಗೆ 4,000 ಪ್ರತಿ ಎತ್ತುತ್ತಿತ್ತಂತೆ. ಈ ಯಂತ್ರ ಕಾರ್ಯವೈಖರಿಯನ್ನು ನೆನೆದು ರೋಮಾಂಚನಗೊಳ್ಳುತ್ತಿದ್ದರು ತೇಜಸ್ವಿ. 29/9/1962 ಮೈಸೂರು. ರಾಜೇಶ್. ಮತ್ತೆ ಬಿಳಿ ಪೇಜಿನಲ್ಲಿ ಗೀಚಿದೆಯಾ ಎಂದು ರೇಗಬೇಡ ಮಾರಾಯ್ತಿ. ಅಲ್ಲ ಕಣೆ, ನಿನ್ನ ನೋಡಬೇಕೆಂದಾಗಿದೆ. ಮ್ಯಾಗಝೀನ್ಗಲ್ಲದೆ ಹಾಗೆ ಬಂದು ನೋಡಲು ಯತ್ನಿಸುವೆನು. ಇಲ್ಲಿ ತುಂಬಾ ಸೂಕ್ಷ್ಮ ಪರಿಸ್ಥಿತಿ ಉಂಟಾಗಿದೆ. ಸಹಸ್ರಾರು ರೂ ಲೆಕ್ಕಾಚಾರ ಬೇರೆ ನೋಡು. ಭಯಂಕರ ಜವಾಬ್ದಾರಿ. ಇದರ ಜೊತೆಗೆ ಮ್ಯಾಗಝೀನ್ ಅಂದರೆ ಒಂದು ಸಂಗ್ರಾಮ. ನನಗೀಗ ಏನೇನೋ ಚಿತ್ತ ಸ್ಥಿಮಿತವಿಲ್ಲವಾಗಿದೆ. ಇದು ಮೂಲಭೂತವಾಗಿ ಕ್ಷತ್ರಿಯ ವೃತ್ತಿ ದರಿದ್ರ. ಈಗ ನ್ಯೂಸ್ ಪ್ರಿಂಟ್ದೊಂದು ತರಲೆ ಇದ್ದೇ ಇದೆ. ಅದೊಂದು ಭಯಾನಕ ತರಲೆ. ದೆಹಲಿವರೆಗೂ ಹೋಗಿ ಬರಬೇಕಾದೀತು. ಇಷ್ಟೆಲ್ಲ ಮಾಡಿ ಮಾಸಿಕ ಅವನತಿ ಹಾದಿ ಹಿಡಿದರೆ ವಿಧಿಲಿಖಿತ ಅಷ್ಟೆ, ಇನ್ನೇನೂ ಮಾಡಲಾಗುವುದಿಲ್ಲ. ನಾವು ಅಂದರೆ ಕೊಣಂದೂರು ಲಿಂಗಪ್ಪ, ಶಾಮು, ನಾನು ಮಾಸಿಕ ಹೊರಡಿಸುವುದರಲ್ಲಿ ಏನೇನೋ ಜಾತಿ ಗೀತಿಯ ಮಾತೆಲ್ಲ ಬಂದಿದೆಯಂತೆ. ಮೇಷ್ಟ್ರು ಸಹ ಒಮ್ಮೆ ಆರ್ತ ಬರುವಂತೆ ಎಲ್ಲೋ ಗುಣಗಿದರಂತೆ. ಇರಲಿ, ನಾವು ಮನುಷ್ಯರ ಒಳಿತಿನ ಬಗ್ಗೆ ಮೊದಲು ನಂಬಿಕೆ ಇಡುವ. ಇನ್ನು ಮುಂದಿನದು ದೇವರ ಇಚ್ಛೆ. ಪತ್ರಿಕೆಗೆ ಚಿತ್ರಕಾರರನ್ನು ಹುಡುಕಬೇಕು. ನಾವೇ ಬ್ಲಾಕ್ ಮೇಕಿಂಗ್ ಯೂನಿಟ್ ಅನ್ನು ತರಬೇಕೆಂದು ನನಗೆ ಆಸೆ. ಆದರೆ ಈ ಎಲ್ಲ ಭಯಂಕರ ಜವಾಬ್ದಾರಿಯನ್ನು ಹೊರಲು ಹೆಚ್ಚು ಜನ ನಮ್ಮಲ್ಲಿಲ್ಲವಲ್ಲ. ಪ್ರೆಸ್ಸು ಕೊಳ್ಳುವ ಮೊದಲು ಇದಕ್ಕೆಲ್ಲ ಒಂದು ಅಂತಿಮ ನಿರ್ಧಾರ ಮಾಡಬೇಕು. ಇದೇನು ಗೋಳು ಬರಿತಿದ್ದೀನಿ ನಿನಗೆ? ಪೂಚಂತೆ. ಈ ತರುಣರ ಹೊಸ ಯೋಜನೆಗೆ ತರಾಸು ಏನೋ ಕಾಮೆಂಟು ಮಾಡಿದರೆಂದು ಅವರ ಮೇಲೆ ಸಿಟ್ಟಾದರು. ತರಾಸು ಹೇಳಿದರೇನಂತೆ? ತರಾಸುಗೇನು ಗೊತ್ತು ಈ ತರಳೆಗಳ ವಿಶ್ವರೂಪ? ಉದ್ರೇಕವಾದ ಮಾತುಗಳು ಮಾತ್ರವೇ ಸತ್ಯವಲ್ಲ. ಇವೆಲ್ಲ ಭಯಂಕರ ಸಂಕೀರ್ಣವಾದವೇ ಕಣೆ, ಹುಡುಗಾಟವಲ್ಲ. ನನಗೆ ಮೂಲತಃ ಬೇಕಾದದ್ದು ಸತ್ಯ, ಗೊತ್ತಾಯ್ತೋ? ನಾಳೆ ನೋವಿನ ಭರದಲ್ಲಿ ಎಲ್ಲ ಮರೆತು ಕ್ರೋಧವೊಂದೇ ತಾನಾಗಿ ನಿನ್ನೊಳಗನ್ನು ತಬ್ಬಬಹುದು.
ಯಾಕೆನ್ ಯಾಕೆಂದೇನೆಂದರೆ ಯಾವ ಕಾದಂಬರಿಯ ಉದ್ಧಾರವೂ ಅಂತಿಮವಾಗಿ ಸತ್ಯವೇ. ಇನ್ನೊಂದು ಕಾದಂಬರಿ ಬರೆಯಲಿಕ್ಕೆ ಕುಳಿತೆ, ಸಾಧ್ಯವಾಗಲೇ ಇಲ್ಲ. ಒಂದೇ ಒಂದು ಗೀರನ್ನು ಸಮಾಧಾನಕರವಾಗಿ ಎಳೆಯಲಾಗಲಿಲ್ಲ. ನೋಡಿದೆಯಾ ಈ ಹಾಳು ವಾತಾವರಣ ನನಗೆ ಹೇಗೆ ಕೆಡುಕು ಮಾಡಿತು ಎಂದು. ಹೊಸ ಗಂಡ ಹೆಂಡತಿಯ ಮಾತು ಬಂದಾಗೆಲ್ಲ ಹೊಟ್ಟೆ ಉರಿಯುತ್ತೆ ಎಂದಿದೆಯಲ್ಲ, ಅದು ಸರಿ. ಆದರೆ ಯಾವುದರ ಬಗ್ಗೆಯೂ ಹಣ್ಣಿನ ಕಲಶ ಸುಮಧುರ ಕಲ್ಪನೆ ಕೊಡುವುದು ಬೇಡ, ಗೊತ್ತಾಯ್ತೋ? ಈ ಸಮಯದಲ್ಲಿ ಒಂದು ವಿಚಿತ್ರ ಪ್ರಸಂಗ ನಡೆದಿದ್ದನ್ನು ತಿಳಿಸಲು ತಮಾಷೆ ಎನಿಸುತ್ತದೆ. ಶ್ರೀರಂಗಪಟ್ಟಣದ ಕೋರ್ಟಿನಲ್ಲಿ ಹಿಂದೊಮ್ಮೆ ಇವರ ಲೈಸೆನ್ಸು ಇಲ್ಲದೆ ಕಾರು ಬಿಡುತ್ತಿದ್ದರೆಂದು ಕೇಸು ಹಾಕಿದ್ದರಂತೆ. ಇವರ ಮೇಲೆ ನಿಷ್ಕಾರಣ ಕೇಸು ಹಾಕಿರುವರೆಂದು ತಿಳಿಸಲು ಲೈಸೆನ್ಸು ಸಮೇತ ಜಡ್ಜರ ಹತ್ತಿರ ಹೋದವರಿವರು. ಆ ಜಡ್ಜರು, ಏನ್ರಿ ನಿಮ್ಮದೇನೋ ಅಂತರ್ಜಾತೀಯ ವಿವಾಹವಂತೆ, ಯಾರೋ ಲೈಸೆನ್ಸ್ ಆಫೀಸರ ತಂಗಿ ಅಂತಲೂ ತಮ್ಮ ಜಾತಿಯವರೆಂದು ಕೇಳಿಬಲ್ಲೆ ಎಂದರಂತೆ. ನನಗೆ ಒಂದು ಸಾರಿ ನಖಶಿಖಾಂತ ಎಲ್ಲರ ಮೇಲೂ ರೇಗಿತು. ನಾನು ಅಂತರ್ಜಾತೀಯ ವಿವಾಹ ಮತ್ತು ಶಾಸ್ತ್ರೀಯ ವಿವಾಹ ಎಲ್ಲಕ್ಕೂ ವಿರೋಧವೆಂದು ವ್ಯಕ್ತಿಗಳ ಸಂಬಂಧವನ್ನುಳಿದು ಇನ್ಯಾವುದೇ ಪದಗಳನ್ನು ವಿವಾಹ ಸಂಬಂಧವಾಗಿ ಉಪಯೋಗಿಸುವುದು ಅಬದ್ಧವೆಂದು ಹೇಳಿದರಂತೆ ತೇಜಸ್ವಿ. ತಪ್ಪಾಗಿದ್ದರೆ ಕ್ಷಮಿಸಿ ಎಂದರಂತೆ. ಈ ಹಾಳು ಬೊಗಳೆ ಬಾಯಿಗಳನ್ನು ಅದುಮುವುದು ಹೇಗೋ ದ್ರಾಬೆಗಳು ತಂದು. ವಿಚಿತ್ರ ಈ ಜಗತ್ತು. ಇದು ಇವರ ಪ್ರತಿಕ್ರಿಯೆಯಾಗಿತ್ತು. ಪ್ರೆಸ್ಸೆಂದು ಓಡಾಡುತ್ತಿದ್ದರೂ ನಿರಂತರ ಯಾವುದಾದರೂ ಪುಸ್ತಕ ಓದುತ್ತಿರುತ್ತಿದ್ದರು. ನಾನು ಕಳಿಸಿದ್ದ ಅಟ್ಲಾಸ್ ಶ್ರಗ್ಡ್ ಪುಸ್ತಕ ತೆರೆದು ನೋಡಲಿಕ್ಕೂ ಪುರುಸೊತ್ತಿರಲಿಲ್ಲವಂತೆ. ಮಾಬಿ ಡಿಕ್ ಬೃಹತ್ ಕಾದಂಬರಿ ಓದುತ್ತಿರುವೆನು, ಬರೀ ಬೋರು ಎನ್ನುವರು. ಹಕ್ಸಿಯ ಪ್ರಬಂಧಗಳನ್ನು ಓದುತ್ತಿರುವೆನು. ಹಕ್ಸಿ ಲಾರೆನ್ಸ್ನ ಮೇಲೆ ಬಹಳ ಚೆನ್ನಾಗಿ ಬರೆದಿರುವೆನು. ಚನ್ನವೀರ ಕಣವಿಯವರ ಮಣ್ಣಿನ ಮೆರವಣಿಗೆ ಓದುತ್ತಿರುವೆ. ಅದರ ಮೇಲೊಂದು ವಿಮರ್ಶೆಯನ್ನು ಬರೆಯಲೇಬೇಕಾಗಿದೆ ಎಂದು ತಿಳಿಸಿದ್ದರು. ಇದೇ ಕಾಲಘಟ್ಟದಲ್ಲಿ ಚೀನಾ ಕೊರಮತನ ಪ್ರದರ್ಶಿಸಿ ತರಲೆ ತೆಗೆಯಿತು. ಪ್ರೆಸ್ಸಿಗೆ ಕಾಗದ ದೊರೆಯುವುದು ಮುಂತಾದವಕ್ಕೆ ತೊಂದರೆಯಾಗಬಹುದೆಂದು ಯೋಚಿಸಿದರು. ಆದರೆ ಎದೆಗೆಡುವ ಸಂದರ್ಭವೇನಾಗಿರಲಿಲ್ಲ. ಹಾಳು ಈ ಯುದ್ಧ ಒಂದು ಬೇರೆ. ಈ ತುರ್ತು ಪರಿಸ್ಥಿತಿಯಲ್ಲಿ ನಾವು ಮಾಸಿಕ ಮಾಡುತ್ತಾ ಕುಳ್ಳಿರಲಿಕ್ಕೆ ನನಗೆ ನಾಚಿಕೆಯಾಗುತ್ತದೆ. ಅಂದು ವಾಲಾಂಗ್ ಚೈನಾದ ವಶವಾಯಿತು. ನನಗೆ ಯುದ್ಧಕ್ಕೆ ಸೇರಿ ಬಿಡಲೋ ಅನ್ನುವ ಭಯಂಕರ ಉನ್ಮಾದ ಬರುತ್ತದೆ. ಅದಂತ ಅಸಹ್ಯ ಹೇಯ ಕೃತ್ಯ ಸುವರ್ಗಳು ಮಾಡಿರುವುದನ್ನು ಕಂಡರೆ ನನಗೆ ಕೊಪ್ಪ ನೆತ್ತಿಗೇರುತ್ತದೆ. ಎಂಥ ಬೇಜವಾಬ್ದಾರಿ ದೇಶ ಚೈನಾ. ಅದಕ್ಕಿಂತ ಭೀಕರ ಪರಿಸ್ಥಿತಿ ಏನೆಂದರೆ, ಭರತ ಖಂಡ ಇನ್ನು ಮುಂದೆ ಪಕ್ಕಾ ಬಂಡವಾಳಶಾಹಿ ಮತ್ತು ಧಾರ್ಮಿಕ ಆಷಾಢಭೂತಿತನದ ದೇಶವಾಗಿ ಉಳಿಯುತ್ತದೆ. ನಮ್ಮ ಸಮಾಜವಾದ ಪದ್ಧತಿಯು ಅಲ್ಪಕಾಲದಲ್ಲೇ ನಿರ್ನಾಮವಾಗುತ್ತದೆ. ಈ ಯುದ್ಧ ಮುಂದೆ ಇನ್ನು ಭೀಕರ ಪರಿಸ್ಥಿತಿಯನ್ನು ತಲುಪುತ್ತದೆಯೋ ಏನೋ. ಮೂರ್ಖರಾದರೆ ಸಾವನ್ನು ಎಂಥ ಭೀಕರ ಅನಿವಾರ್ಯತೆಯಾಗಿ ಮಾಡಿರುತ್ತಾರೆ. ಮೂಲಭೂತವಾಗಿ ಯುದ್ಧವು ರೋಷಾತೀತವೇ ಆಗಿರುತ್ತದೆ. ಹಾಗಿದ್ದರೆ ಯಾವನಾದರೂ ಇನ್ನೊಬ್ಬನನ್ನು ಸೋಲಿಸಲು ಸಾಧ್ಯ? ರಕ್ತದಾನ, ಸಂಪತ್ತಿನ ದಾನ ಎಲ್ಲ ಹಾಸ್ಯಾಸ್ಪದ. ಏಕೆಂದರೆ ಯುದ್ಧಕ್ಕೆ ತಯಾರಾಗುವುದು ಹಾಗಲ್ಲ. ಅದು ನಮ್ಮಲ್ಲೇ ಒಂದು ಮನೋಭಾವವನ್ನು, ಕ್ರಿಯೆಯನ್ನು ನಿರಂತರವೂ ಬೆಳೆಸಿಕೊಳ್ಳುವುದರ ಮೂಲಕ ತಯಾರಾಗಬೇಕು. ನಮ್ಮ ಎಲ್ಲ ಸಂಪತ್ತು ಸೇರಿದರೆ ಅಲ್ಲಿ 1 ಗಂಟೆ ಸಿಡಿಸುವ ಖರ್ಚಾಗುವುದಿಲ್ಲ. ತೇಜಸ್ವಿಗೆ ಕನಸಿನಲ್ಲಿಯೂ ಚೈನಾ ಯುದ್ಧವೇ ಆಗ್ತಿತ್ತಂತೆ. ಒಂದು ದೊಡ್ಡ ಮನೆ, ಅದರಾಚೆ ಕಡೆ ಚೀನೀ ಸೈನಿಕರು ಕತ್ತಲಲ್ಲಿ ಕುಳಿತು ಒಂದಷ್ಟು ಭಾರತೀಯ ಸೈನಿಕರನ್ನು ಕೊಂದು ಹಾಕುತ್ತಿದ್ದರಂತೆ. ಇಷ್ಟರಲ್ಲಿ ಚೈನಾ ಯುದ್ಧ ನಿಂತಿತು. ಒಂದು ಕಡೆ ಮುದ್ರಣಾಲಯದ ಕೆಲಸ. ಮಧ್ಯ ಯುದ್ಧದ ರೇಜಿಗೆಯಿಂದಾಗಿ ನನಗೆ ಸರಿಯಾಗಿ ಕಾಗದ ಬರೆಯುತ್ತಿರಲಿಲ್ಲ. ಹಾಗಾಗಿ ನನ್ನ ಮೇಲೆ ರೇಗಾದರೂ ಸರಿ, ತುಂಬಾ ಬರೀರಿ ಎಂದು ಬರೆದೆ. ಕಾಡಿನಲ್ಲಿ ಒಬ್ಬಳೇ ಕೂತು ಸಾಕಾಗಿ ಹೋಗಿತ್ತು. ಎಲ್ಲಾದರೂ ಹೊರಗೆ ಕೆಲಸಕ್ಕೆ ಸೇರುವ ಯೋಚನೆಯನ್ನೂ ಬರೆದೆ. ತುಂಬಾ ಬರೆಸಿಕೊಳ್ಳುವ ಹುಚ್ಚು ಏಕೆ? ಮೊನ್ನೆ ಎಲ್ಲೋ ಓದಿದೆ, ಮದುವೆಯಾಗೋವರೆಗೆ ಹೆಣ್ಣುಗಳು ಹೀಗಿರ್ತವಂತೆ, ಅನಂತರ ಬಂದು ತಲೆ ಮೇಲೆ ಕುಳಿತುಕೊಳ್ಳುತ್ತವಂತೆ. ಹೌದೇನು?
ತಲೆಗಿಲೆ ಮೇಲೆ ಕುಳಿತುಕೊಳ್ಳುವ ಹಾಗಿದ್ದರೆ ನೀನು ಕೆಲಸಕ್ಕೆ ಸೇರಿ ಮೇಡಮ್ ಅನ್ನಿಸಿಕೊಳ್ಳುವುದು ನನಗೆ ನಿಜಕ್ಕೂ ಆಸೆ ಇಲ್ಲ. ಯಾವಾಗ ಆಗ್ತಾರೆ ಎಂದರ ನಿಮ್ಮಮ್ಮ? ಹೊಸ ಹೊಸ ಅಗ್ನಿ ಪರೀಕ್ಷೆಗಳು. ಜಗ್ಗುವ ಹಿಂಜರಿಯುವ ಪ್ರಶ್ನೆಯೇ ಇಲ್ಲ. ಎಷ್ಟೋ ಸಾರಿ ಕೆಟ್ಟನಲ್ಲ ಎಂದು ಅಧೈರ್ಯಪಟ್ಟಿದ್ದೀನಿ ಗೊತ್ತಾ? ಇವೆಲ್ಲ ನಮ್ಮ ಜೀವಮಾನ ಪರ್ಯಂತದ ಪ್ರಶ್ನೆಗಳು. ಮನೆ ಬಿಟ್ಟು ಹೋಗಿ ಏನಾದರೂ ಕೆಲಸ ಮಾಡಬೇಕೆಂದು ಅಷ್ಟೊಂದು ತೀವ್ರವಾಗಿ ಅನಿಸುತ್ತದೆಯೇ ನಿನಗೆ? ನಿನಗೊಂದಷ್ಟು ಭಾಷಾಂತರಕ್ಕೆ ವಸ್ತು ಒದಗಿಸಿ ಕೊಡುತ್ತೀನಿ, ಮಾಡಿಕೊಡುತ್ತೀಯಾ? ಕೆಲಸವಿಲ್ಲದೆ ಸಾಯ್ತಿದ್ದೀನಿ ಎಂದು ಕಿರಿಚಿದೆಯಲ್ಲ, ಅದಕ್ಕೆ. ಅಲ್ಲಿರುವುದು ನಿನಗೆ ನಿಜಕ್ಕೂ ಭಯಂಕರವೆಂದು ಒಂದೊಂದು ಸಾರಿ ನನಗೂ ಅನ್ನಿಸುತ್ತದೆ. ಪ್ರೇಮದ ಹೆಸರಿನಲ್ಲಿ ಕಾಲಹರಣಕ್ಕೊಂದು ದಾರಿ ಮಾಡಿಕೊಳ್ಳುತ್ತಿದ್ದೇವೋ ಏನೋ ಕಣೆ. ನಿನಗೊಂದು ನಿಕ್ಕಿ ಟ್ರಾನ್ಸಿಸ್ಟರ್ ಪಾಕೆಟ್ ರೇಡಿಯೋ ಕೊಡಬೇಕೆಂದು ಹವಣಿಸುತ್ತಿರುವೆನು. ಆದರೇನು ಮಾಡೋದು? ನನ್ನ ಹತ್ತಿರ ದುಡ್ಡು ಅಷ್ಟಕ್ಕಷ್ಟೇ. ಜೀವನ ಜೊತೆ ಮುಖಾಮುಖಿಯಾದಾಗ ಏನನ್ನಿಸುತ್ತದೆ? ನಮ್ಮಲ್ಲಿ ಜೀವನೋತ್ಸಾಹ ಅಕ್ಷಯ ಸರಸಿಲ್ಲದಿದ್ದರೆ ಎಷ್ಟೋ ಬೇಗ ಅಧೀರರಾಗಿ ಹೋಗುತ್ತೇವೆ ರಾಜೇಶ್. ಹಾಗೆ ನೋಡಿದರೆ ಭಾರಿ ಕ್ರಾಂತಿಕಾರಿಯಾಗುವುದಿದ್ದರೆ ಅದು ನಮ್ಮೊಳಗೆ ನಡೆಯುವ ಒಂದು ಕ್ರಿಯೆ ಕಣೆ. ಅವರಿವರ ಬಳಿ ಹಣವನ್ನು ತಂದಿದ್ದೇವಲ್ಲ, ಅದೊಂದು ಬಗೆಯ ಆತ್ಮವಿಕ್ರಯವೇ ಕಣೆ. ದರಿದ್ರ. ನೀ ಏನೇ ಹೇಳು, ಅದು ಒಂದಲ್ಲ ಒಂದು ಬಗೆಯಿಂದ ನಮ್ಮ ಚಿತ್ತ ಸ್ವಾತಂತ್ರ್ಯವನ್ನು ಮೊಟಕು ಮಾಡಿಯೇ ಮಾಡುತ್ತದೆ. ನೀ ಏನೇ ಹೇಳು, ಅದು ಒಂದಲ್ಲ ಒಂದು ಬಗೆಯಿಂದ ನಮ್ಮ ಚಿತ್ತ ಸ್ವಾತಂತ್ರ್ಯವನ್ನು ಮೊಟಕು ಮಾಡಿಯೇ ಮಾಡುತ್ತದೆ. ಇವರೆಲ್ಲರೂ ಭರದಿಂದ ಕಾರ್ಯರಂಗಕ್ಕೆ ಧುಮುಕಿದ್ದರು. ನೃಪತುಂಗ ಮುದ್ರಣಾಲಯ ಪೂರ್ತಿ ಇನ್ಸ್ಟಾಲ್ ಮಾಡಿ ಆಗಿತ್ತು. ಸಿಲಿಂಡರ್ ಮಷಿನ್ನನ್ನು ಬೊಂಬಾಯಿಯ ಕುಶಲಕರ್ಮಿಯೇ ಬಂದು ಕೂರಿಸಿದರಂತೆ. ಇವರುಗಳ ಜೊತೆ ಕೆಲಸ ಮಾಡುವ ಟೆಕ್ನಿಷಿಯನ್ನರು ಕೆಲಸವನ್ನು ಚೆನ್ನಾಗಿ ಕಲಿಯುವವರೆಗೂ ಇವರುಗಳೇ ಆ ಯಂತ್ರಗಳನ್ನು ನಡೆಸುತ್ತಿದ್ದರು. ತೇಜಸ್ವಿ ಕೈ ಹೆಬ್ಬೆರಳಿಗೆ ಮಷಿನಿನಲ್ಲಿ ಹೊಡೆತವನ್ನು ಹೊಡೆಸಿಕೊಂಡಿದ್ದರಂತೆ. ಬೆಳಗಿನಿಂದ ರಾತ್ರಿಯವರೆಗೂ ದುಡಿದರು. ಎಷ್ಟೋ ವೇಳೆ ಮಧ್ಯರಾತ್ರಿಗೆ ಮನೆಗೆ ಹಿಂತಿರುಗುತ್ತಿದ್ದರಂತೆ. ಊಟದ ನಂತರ ಮತ್ತೆ ಓದು ನಡೆಯುತ್ತಿತ್ತು. ಈ ಸಮಯದಲ್ಲೇ ಇವರು ಎಲಿಯಟ್ಟನ ಕಾವ್ಯ ವಿಮರ್ಶೆಯನ್ನು ಭಾಷಾಂತರಿಸಿದ್ದು. ಅದು ಲಹರಿಯಲ್ಲಿ ಪ್ರಕಟಿಸಿದ್ದರೂ ಕೂಡ. ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ ರಚಿಸಿ ನೃಪತುಂಗ ಮುದ್ರಣಾಲಯದಲ್ಲಿ ಲಹರಿ ಬುದ್ಧಿ ಪ್ರಚಾರದಡಿ ಮೊದಲ ಬಾರಿಗೆ 1963ರಲ್ಲಿ ಪ್ರಕಟಿಸಿದ್ದರು. ಈ ಎಲ್ಲ ತರಲೆಗಳಿಂದ ಯಾವತ್ತೂ ವಿಶ್ರಾಂತನಾಗುತ್ತೇನೋ ಅರಿಯೆ. ಬಿಡುವಾದರೂ ಯಾಕಾಗಬೇಕೆಂದುಕೊಂಡರೂ ಆ ಕೆಲಸವು ತನ್ನ ಸೃಷ್ಟಿ ಪ್ರವೃತ್ತಿಯನ್ನು ನಿರ್ನಾಮ ಮಾಡಿ ಬಿಡುತ್ತವೋ ಏನೋ ಎಂದು ಭಯ ವ್ಯಕ್ತಪಡಿಸಿದ್ದರಾದರೂ ಹಾಗೆ ಆಗುವುದಿದ್ದರೆ ತಪ್ಪಿಸುವವರಾರು ಎಂದುಕೊಂಡು ಕೆಲಸವನ್ನು ಮುಂದುವರೆಸಿದರು. ಆದರೂ ಕೆಲಸಕ್ಕೆ ಕೈ ಹಾಕಿದ್ದು ತಪ್ಪೋ ಸರಿಯೋ ಅನುಮಾನ ಶುರುವಾಗಿತ್ತು ಇವರಿಗೆ. ಈ ಕೆಲಸವು ನಮ್ಮ ಭವಿಷ್ಯ ನಿರ್ಧರಣ ಹೋರಾಟಕ್ಕೆ ಸಿದ್ಧತೆಯಾಗಿತ್ತು. ಆದರೆ ಪ್ರೆಸ್ಸಿನಲ್ಲಿ ನಿಗದಿತ ವೇಳೆಗೆ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಸಾಗುತ್ತಿರಲಿಲ್ಲವಾದಾಗ ಇವರ ಕನಸಾಗಿದ್ದ ಮ್ಯಾಗಝಿನ್ ಅನ್ನು ಹೊರಡಿಸಬೇಕೋ ಬೇಡವೋ ಎಂದು ಯೋಚನೆ ಹತ್ತಿತು. ಆಗ ಇವರು ಈ ದರಿದ್ರ ಕಾಷ್ಟ ವ್ಯಸನವೇಕೆನ್ನುತ್ತಿದ್ದರು. ಇನ್ನೊಮ್ಮೆ ಯೋಚಿಸಿದಾಗ ಯಾವುದಕ್ಕೂ ಇದೇ ರೀತಿ ಹೋರಾಡಲೇಬೇಕು, ಇಲ್ಲದಿದ್ದರೆ ಏನೂ ಅಸಾಧ್ಯವಲ್ಲವೇ ಎಂದೆನಿಸುತ್ತದೆ. ನನ್ನ ಜೀವಮಾನದಲ್ಲಿ ಎಂದೂ ಇಷ್ಟೊಂದು ಸಂದಿಗ್ಧದಲ್ಲಿ ಸಿಕ್ಕಿರಲಿಲ್ಲ. ಈ ಸಂಕಟಗಳು ವಿಕಲ್ಪಗಳು ಎಂದೂ ಅನಂತ ಕಾಲವೂ ಇರಲಾರವು. ಈ ಕನ್ಫ್ಯೂಷನ್ಗೂ ಈ ನಿರಾಸೆಯಲ್ಲಿ ಕರ್ತವ್ಯದ ಹುಡುಕಾಟಕ್ಕೂ ಒಂದು ನಿಲುಗಡೆ ಇದೆ. ಆದ್ದರಿಂದಲೇ ಇನ್ನೂ ಇದೇ ತೆರನಾಗಿ ಮುಂದುವರಿಯುತ್ತಿರುವುದು. ಯೌವನವೇ ಹೋದ ನಂತರ ಬದುಕು ಭಯಾನಕ. ಹಲವರು ಅಥವಾ ಕೆಲವೇ ಮಹಾನ್ ವ್ಯಕ್ತಿಗಳು ತಮ್ಮ 100ನೇ ವರ್ಷದಲ್ಲಿ ಈ ಮುಪ್ಪಿನ ಭೂತದ ವಿರುದ್ಧ ಹೋರಾಡಿದರು. ಎಂತಲೇ ಅವರು ಮಹಾನ್ ವ್ಯಕ್ತಿಗಳು. ಕೊಣಂದೂರು ಲಿಂಗಪ್ಪನಿಗೆ ಇವತ್ತು ಬರೆದ ಮ್ಯಾಗಝಿನ್ ಆರಂಭಿಸುವ ಬಾ ಎಂದು ಅವನೊಡನೆ ಇನ್ಯಾವ ಕದನವೂ ಅಸಮಾಧಾನವೂ ಕಾದಿದೆ. ಯಾಕೆ ನಾನು ಹೀಗಾದೆ? ಯಾಕೆ ನನ್ನಲ್ಲಿ ಕೊಂಚವೂ ಸಹಕಾರ ಮನೋಭಾವನೆಯೇ ಉಳಿದಿಲ್ಲ? ಒಂದೊಂದು ಸಾರಿ ನನಗೇ ಬೇಸರವಾಗುತ್ತದೆ. ನಾನು ಇನ್ನೊಬ್ಬರಿಗೆ ಅಷ್ಟೊಂದು ಒರಟನೋ ಕಠೋರನೋ ಆಗಿ ಕಾಣುತ್ತೇನೆಯೇ? ನಾನು ಪ್ರೇಮಿಸಿದವಳನ್ನು ನಾ ಮದುವೆಯಾಗುತ್ತೀನಿ ಅನ್ನುವುದರಿಂದ ಶಾಮಣ್ಣನ ಜೊತೆ ಜಗಳವಾಡುವುದರವರೆಗೂ
ಏನೋ ಛಲ, ಹಮ್ಮು, ಅತಿರೇಕದ ಸ್ವತಂತ್ರ ಪ್ರವೃತ್ತಿ ಕಾಣುತ್ತದೆ. ತಮ್ಮ ಬಗೆಗಿನ ವಿಮರ್ಶೆ. ನನಗಂತೂ ಅತ್ಯಾಶ್ಚರ್ಯವಾಗುತ್ತೆ ಈ ಜೀವನದ ವಿನ್ಯಾಸವನ್ನು ನೋಡಿ. ಅಲ್ಲ ಕಣೆ, ನನ್ನ ಪ್ರವೃತ್ತಿಗೂ ಪರಿಸ್ಥಿತಿ ನನ್ನನ್ನು ಬದುಕುವಂತೆ ಬಲಾತ್ಕರಿಸುತ್ತಿರುವ ರೀತಿಗೂ ಇರುವ ಮಹಾಂತರ ವಿಚಿತ್ರವನ್ನು ಕಂಡು. ನನಗೆ ಈ ಮಾಸಿಕ ಹೊರಡಿಸುವುದರಿಂದ ಬರುವ ಮಹಾಲಾಭವಾದರೂ ಏನು? ಕೀರ್ತಿಯೇ? ಧನವೇ? ಧನಲಾಭಕ್ಕಾಗಲಿ ಬಹಳ ಅದೃಷ್ಟವಂತರಾಗಿರಬೇಕು. ಇನ್ನು ಕೀರ್ತಿವಂತನಾಗಲಿಕ್ಕೆ ನನಗೆ ನೂರಾರು ಸಾಧನೆಗಳಿವೆ, ಮಾರ್ಗಗಳಿವೆ. ಆದರೆ ಏನೇನೋ ಸಾಹಸಗಳನ್ನು ಕೈಗೊಳ್ಳುವ ತೀರದ ದಾಹ ಒಂದು ಇದನ್ನೆಲ್ಲ ಚೋದಿಸುತ್ತದೆ. ಇವತ್ತು ನಿಜವಾಗಿಯೂ ನಿನ್ನ ಕಾಗದಕ್ಕೆ ಆತುರದಿಂದ ಕಾಯುತ್ತಿದ್ದೆ. ಬರೋದೆಲ್ಲ ಬರಲಿ, ಆರಂಭಿಸಿ ಎಂದು ನೀನು ಹೇಳಿದರೆ ಏನೋ ಆದರೂ ಆರಂಭಿಸುತ್ತೇನೆಂದು ನಿರ್ಧರಿಸಿದ್ದೆ. ನನಗೆ ಗೊತ್ತು ಕಣೆ, ನಾನು ಇಂಥವನಾಗಿರೋದರಿಂದಲೇ ನಿನ್ನನ್ನು ಪ್ರೀತಿಸಲು ಶಕ್ಯವಾಗಿದ್ದೆಂದು. ಆದರೆ ಈ ವ್ಯಂಗ್ಯವನ್ನು ನೋಡು. ನೀನು ನಾನು ಸುಖವಾಗಿ ಇರಬೇಕಾದರೆ ನಾನು ಈ ಬಗೆಯ ಪ್ರವೃತ್ತಿಗೆ ತಿಲಾಂಜಲಿಯನ್ನು ಕೊಡಬೇಕು. ಜೀವನದ ವಿಶಿಷ್ಟವಾದ ಪರಿಸ್ಥಿತಿಗಳನ್ನು ಕಂಡು ಅತ್ಯಾಶ್ಚರ್ಯವಾಗಿದೆ. ಈಗೀಗ ಅನ್ನಿಸುತ್ತದೆ, ನನಗೆ ಬದುಕನ್ನು ಸುಖಮಯಗೊಳಿಸುವುದಕ್ಕಿಂತ ಬೇರೊಂದು ಪರಮಾರ್ಥವಿಲ್ಲ. ಕಾಲ ಕಳೆದ ನಂತರ ಹೋದ ಯೌವನವನ್ನು ಎಲ್ಲಾದರೂ ಪಡೆದೀಯಾ? ನನಗನ್ನಿಸುತ್ತದೆ, ನನ್ನ ಜೀವನದ ಮೂಲಭೂತ ತಪ್ಪು ನನ್ನ ಪರಿಧಿಯನ್ನು ಒಪ್ಪಿಕೊಳ್ಳುವುದರಲ್ಲಿದೆ ಎಂದು. ಒಂದು ತೋಟ ಕೊಂಡು ಮಾಡಬೇಕೆಂದೆನಿಸುತ್ತದೆ. ಮದುವೆಯಾಗಲೆಂದು ಅವಸರ ಬಿದ್ದು ಹಾಳಾದೆ ಎಂದುಕೊಂಡರೆ ನನ್ನ ವಿಧಿಯದು. ಯಾಕೆಂದರೆ ನಿನಗಾಗಿ ಏನನ್ನು ತ್ಯಾಗ ಮಾಡಬಹುದು ಅನ್ನಿಸುವಂತೆ ಮಾಡುವುದು ಬಿಡುವುದು ನನ್ನ ಮತ್ತು ನೀನು ರೂಪಿಸುವ ನನ್ನ ಜೀವನದ ಜವಾಬ್ದಾರಿ. ಆದರೆ ಈ ತೆರನಾದ ಕ್ರಾಂತಿಕಾರಿ ಚಿತ್ತವೃತ್ತಿಯನ್ನು ಪ್ರಚೋದಿಸುತ್ತಿರುವುದು ಒಂದು ಬಗೆಯ ದುರಹಂಕಾರವೇ ಆಗಿರಬಹುದು. ಅದು ಹೌದಾದ ಪಕ್ಷದಲ್ಲಿ ಬೇಕೆಂತಲೇ ಎಲ್ಲರನ್ನೂ ಎದುರು ಹಾಕಿಕೊಂಡು ಜೀವನವನ್ನೆಲ್ಲ ರೌದ್ರವಾಗಿ ಪರಿವರ್ತಿಸಿ ದುರಂತ ನಾಯಕನಾಗಿ ಸಾಯುವುದೇ ನಮ್ಮ ಗುರಿಯಾಗುತ್ತದೆ. ಪೂಚಂತೆ. ಪ್ರೆಸ್ಸಿನ ಬಗ್ಗೆ ಇವರ ನಿರ್ಲಿಪ್ತತೆಯನ್ನು ಕೆಲವರು ಬೇಜವಾಬ್ದಾರಿತನವನ್ನಾಗಿ ಪರಿಭಾವಿಸದಿರಬಹುದು. ಆದರೆ ಇವರಿಗೆ ಸ್ವತಂತ್ರವಾಗಿ ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕೆನ್ನುವುದು ಗಟ್ಟಿಯಾಗುತ್ತಿತ್ತು. ನಾನು ಸ್ವತಂತ್ರವಾಗಿ ನಿನ್ನೊಡನೆ ಬದುಕುವ ಅಗತ್ಯವನ್ನು ಇಷ್ಟೊಂದು ತೀವ್ರವಾಗಿ ಅನುಭವಿಸಿರಲಿಲ್ಲ. ಹರಕಲು ಚಿಂದಿಯನ್ನುಡಬೇಕಾದ ಸಮಯ ಬಂದರೂ ಸರಿ, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು. ಇಂತಹ ಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನೂ ಕೈಕೊಳ್ಳಲಾರದೆ ದುರಂತಕ್ಕೆ ಗುರಿಯಾಗುವ ಹೆಮ್ಲೆಟ್ನಂತೆ ಅನೇಕ ಬಾರಿ ಭಾಸವಾಗುತ್ತಿದೆ ಎಂದು ನನಗೆ ಬರೆದಿದ್ದರು. ಕೊಟ್ಟ ಕೊನೆಗೆ ಯಂತ್ರಗಾರ ಒಗ್ಗುವುದಿಲ್ಲೆಂದು ನಿಶ್ಚಯಿಸಿ ಮಾರಿಬಿಡಲು ತೀರ್ಮಾನಕ್ಕೆ ಬರುತ್ತಾರೆ. ತೇಜಸ್ವಿ ಪ್ರೆಸ್ಸಿನ ಬಗ್ಗೆ ಅಷ್ಟೊಂದು ಆತ್ಮೀಯವಾಗಿ ನೋಡಿಕೊಂಡು ವೃಥಾ ವ್ಯಾಮೋಹದಿಂದ ಅದಕ್ಕೆ ಗಂಟು ಬೀಳಲಿಲ್ಲ. ಇವರ ಬಗ್ಗೆ ದೊಡ್ಡ ಸಂಗತಿ ಇದು. ಈ ಹಂತದಲ್ಲಿ ಮುಂದೇನು ಎಂದು ಯೋಚಿಸಿದಾಗ ಹೈಸ್ಕೂಲಿನಲ್ಲಾದರೂ ಪಾಠ ಹೇಳುತ್ತೇನೆ, ನನ್ನ ಜೀವನದ ದಿಕ್ಕೇ ಪರಿವರ್ತನೆಯಾಗಿ ಹೋದರೂ ಸರಿ ಎಂದುಕೊಳ್ಳುತ್ತಿದ್ದರು. ನನ್ನ ಮೂಲಭೂತವಾದ ನಂಬಿಕೆ, ಶ್ರದ್ಧೆಗಳನ್ನು, ಮೌಲ್ಯಗಳನ್ನು ಪಣವಿಟ್ಟು ಕೆಲಸ ಮಾಡುವ ಕಾಲ ಸನ್ನಿಹಿತವಾಗಿದೆ. ಆಡಿದ್ದನ್ನು ಮಾಡುವ ಅಪೂರ್ವ ಕೆಲಸ ಸಂದರ್ಭ ಯಾರಿಗೂ ಜೀವನದಲ್ಲಿ ಬರುವುದು ಕಷ್ಟ. ತೇಜಸ್ವಿ ಮಾತು. ಒಂದೊಂದು ಸಾರಿ ಯಾಕಾದರೂ ಇದಕ್ಕಿಳಿದೆನಪ್ಪ ಎನ್ನುತ್ತಿದ್ದರು. ಜೊತೆಗಾರರಿಗಾಗಿ ತಮ್ಮ ಕಲ್ಪನೆಗೆ ತಕ್ಕಂತೆ ಕಾರ್ಯೋದ್ಯುಕ್ತರಾಗಲಿಕ್ಕೆ ಸಾಧ್ಯವಿಲ್ಲವೇನೋ ಎಂದು ಅಸಹನೆ ಬೇರೆ. ಎಲ್ಲಿಯವರೆಗೂ ಇದನ್ನೆಲ್ಲ ಹೊಂದಿಸಿಕೊಂಡು ಹೋಗುತ್ತೇವೋ? ಆರಂಭದಲ್ಲೇ ನನ್ನ ನಿರುತ್ಸಾಹ, ಅಪಸ್ವರಗಳನ್ನು ನೋಡಿದರೆ ನನಗೆ ಭಯಂಕರ ಬೇಸರವಾಗುತ್ತದೆ. ಈಗಲೇ ನನಗೆ ಇದಕ್ಕೆ ಕೈತೊಳೆದು ಬಿಡಬೇಕೆನ್ನಿಸಿದೆ. ಆದರೆ ಧುಮುಕಿಯಾಗಿದೆ. ಕೊಂಚ ಕಾಲ ನೋಡೋಣವೆಂದು ಮುಂದುವರಿಸಿದರು. ಪ್ರೆಸ್ಸನ್ನು ಹಾಕಿ ಕೆಲಸ ಮಾಡಿ 6 ತಿಂಗಳು ಹೆಣಗಿದ ನಂತರ ಒಂದು ಹದಕ್ಕೆ ಬಂತು. ಆಗ ಬಹುಸುಂದರವಾದ ಆಕರ್ಷಕವಾದ ತ್ರಿವರ್ಣದ ಕ್ಯಾಲೆಂಡರನ್ನು ಹೊರತಂದರು. ಇದರಲ್ಲಿ ಬಹುವಾಗಿ ಆರ್ಟಿಸ್ಟ್ PR ತಿಪ್ಪೇಸ್ವಾಮಿ ಅವರು ಕುಪ್ಪಳ್ಳಿ, ತೀರ್ಥಹಳ್ಳಿಯ ಕಲ್ಲುಸಾರದ ಮೇಲೆ ನವಿಲು ಕಲ್ಲುಗುಡ್ಡದ ಮೇಲಿನ ದೃಶ್ಯಗಳ ಪೇಂಟಿಂಗ್, ಕಲಾಕೃತಿಗಳ ಚಿತ್ರಣಗಳನ್ನೇ ಹಾಕಿದ್ದರು. ಉದಯ ರವಿಯಲ್ಲಿ ಜಗಲಿಯಲ್ಲಿನ ಪುಸ್ತಕ ಬೀರುವಿನ ಮೇಲೆ ಅಲಂಕರಿಸಿತ್ತು ಆ ಕ್ಯಾಲೆಂಡರ್. ಅಣ್ಣ ಕುವೆಂಪು ಇರುವವರೆಗೂ ಅಲ್ಲಿಯೇ ಇತ್ತು. ಅದು ಹಳೆಯದಾಯಿತೆಂದು ತಾರಿಣಿ ಬೀರೊಳಗಡೆ ಇಡುವೆನೆಂದು ಹೇಳಿದರೆ ಅಣ್ಣ ಒಪ್ಪುತ್ತಲೇ ಇರಲಿಲ್ಲ.
ನೃಪತುಂಗ ಮುದ್ರಣಾಲಯದಲ್ಲಿ ಶ್ರೀರಾಮಕೃಷ್ಣಾಶ್ರಮದ ವಿವೇಕಾನಂದರ ಕೆಲವೊಂದು ಪುಸ್ತಕಗಳನ್ನು ಮುದ್ರಣ ಮಾಡಲು ಒಪ್ಪಿಕೊಂಡಿದ್ದರಂತೆ. ಶ್ರೀ ಗೋಪಾಲಕೃಷ್ಣ ಅಡಿಗರು ಪ್ರೆಸ್ಸಿಗೆ ಭೇಟಿ ಕೊಟ್ಟು ಮೆಚ್ಚಿಕೊಂಡಿದ್ದಲ್ಲದೆ ತಮ್ಮ ಪುಸ್ತಕಗಳನ್ನು ಅಚ್ಚು ಹಾಕಿಸಲು ಹವಣಿಸಿದ್ದರಂತೆ. ಹೀಗೆ ಹತ್ತಾರು ಕೆಲಸಗಳನ್ನು ಒಪ್ಪಿಕೊಂಡಿದ್ದರು. ಇವರ ಮಹದಾಸೆ ವರ್ಣರಂಜಿತವಾದ ಭರತಖಂಡದ ಅಟ್ಲಾಸ್ ಮತ್ತು ಅತಿ ಮುಖ್ಯವಾಗಿ ಕರ್ನಾಟಕ ಅಟ್ಲಾಸ್ ತರುವುದಾಗಿತ್ತು ಮತ್ತು ಚಾರಿತ್ರಿಕ ವಿಶ್ವಕೋಶ ತರಬೇಕೆಂದು ಹಂಬಲಿಸಿದ್ದರು. ಇಷ್ಟು ದಿನಗಳ ಆಂದೋಲನದ ಅನಂತರವೂ ಮಾಸಿಕ ತರುವುದರ ಬಗ್ಗೆ ಇತ್ಯರ್ಥಕ್ಕೆ ಬರದೇ ಇದ್ದಾಗ ನನಗೊಂದು ಅನಿರೀಕ್ಷಿತ ಕಾಗದ ಬಂತು. 2-3-1963 ಮೈಸೂರು. 150 ಮೈಲಿಗಳಾಚೆ ಮಲಗಿರುವ ನನ್ನ ಮನದನ್ನೇ ಹೇಳುತ್ತೇನೆ ಕೇಳು. ಇನ್ನು ನಾ ಸ್ವತಂತ್ರನು. ಪ್ರೆಸ್ ಅನ್ನು ಕಂಡರೆ ಈಗೀಗ ವಾಕರಿಕೆ ಬರುತ್ತದೆ ಕಣೆ. ಯಂತ್ರ ಭಯಾನಕವೆನಿಸಿದೆ. ಅದನ್ನು ಬಹುಶಃ ನಾನೀಗ ತೊರೆದರೆ ಶಾಮಯ್ಯ ನೋಡಿಕೊಳ್ಳುವರೆಂದು ತೋರುತ್ತದೆ. ಆದರೆ ಮುಂದೇನು ಮಾಡಲಿ ಎಂದೀಗ ಒಂದು ಭಯಾನಕ ಯೋಚನೆ ಕಾಡುತ್ತದೆ. ಈ ಹಾಳು ಮೈಸೂರಿನ ಕಬಂಧ ಬಾಹುಗಳಿಂದ ಹೇಗೆ ಪಾರಾಗಿ ನಾನು ಸ್ವತಂತ್ರನಾಗಿ ಬಾಳಲಿ? ಇದೀಗ ನನ್ನ ಮುಂದಿರುವ ಯೋಚನೆ ಸ್ವತಂತ್ರ ಚಿತ್ತ ಸ್ವಾತಂತ್ರ್ಯ ಇದರದ್ದೇ ಗುಂಗಾಗಿದೆ. ಈ ಕಾಲ ಪ್ರವಾಹ ಎಲ್ಲೆಲ್ಲಿಗೆ ನನ್ನನ್ನು ತೆಗೆದುಕೊಂಡು ಹೋಗುತ್ತದೆಯೋ ನೋಡಬೇಕು. ನನ್ನ ಕಾದಂಬರಿಯನ್ನು ಪ್ರಜಾವಾಣಿಗೆ ಕಳಿಸಿ ಬಂದ ದುಡ್ಡಿನಲ್ಲಿ ನಿನಗೇನಾರೂ ತೆಕ್ಕೊಡಬೇಕೆಂದಿರುವೆನು. ಹೌದು ಕಣೆ, ನಾ ದುಡಿದ ದುಡ್ಡಿನ ಮಹಾ ಸದ್ವಿನಿಯೋಗ ಅದು. 200-300 ಕಳಿಸಬಹುದು. ಪೂಚಂತೆ. 22-6-1963 ಮೈಸೂರು. ಪ್ರೆಸ್ಸು ಮಾರುವ ತೀರ್ಮಾನದ ನಂತರದ ಕಾಗದ. ಒಂದೊಂದು ಬಾರಿ ನನಗೆ ಹೊಟ್ಟೆ ಉರಿಯುತ್ತೆ. ನಾನು ಇಷ್ಟೆಲ್ಲ ಒದ್ದಾಡಿದರೂ ಕನ್ನಡಕ್ಕೊಂದು ಸುಂದರ ಮಾಸಿಕ ಮಾಡಲಾಗಲಿಲ್ಲವೇ ಎಂದು. ಆದರೆ ಈ ಕನ್ನಡ ಯಾರು? ಇದೇನು ನನ್ನನ್ನು ಬಂದು ಸಾಯುವಾಗ ಉಳಿಸುತ್ತದೆಯೇ? ಆದ್ದರಿಂದ ನನ್ನ ದಿವ್ಯ ದರ್ಶನಗಳನ್ನೆಲ್ಲ ಒಂದೊಂದಾಗಿ ಬಿಡುತ್ತಾ ಬಂದಿರುವೆನು. ಸ್ವಾತಂತ್ರ್ಯದ ಬಗ್ಗೆ ಹೇಳಿದೀಯಾ? ಈ ಹುರುಪಿನಲ್ಲಿ ನೀನು ಹೇಳಬಹುದು. ಆದರೆ ಜೀವನದಲ್ಲಿ ಮೂಲಭೂತವಾಗಿ ಆ ಪ್ರಶ್ನೆ ಎದ್ದು ನಿಂತಾಗ ಯೋಚಿಸಬೇಕು ಕಣೆ. ಮಾಸಿಕ ಹೊರಡಿಸೋದರ ಬಗ್ಗೆ ಛಲವೆಂದೇನೂ ಇಲ್ಲ. ಅದೊಂದು ಅದೃಷ್ಟ ಪರೀಕ್ಷೆಯಷ್ಟೇ. ಅದನ್ನೇ ಒಂದು ನಿರಂತರ ಉದ್ಯೋಗ ಮಾಡಲೂ ಸಾಧ್ಯ. ಆದರೆ ಅದಕ್ಕೆ ನಿನ್ನ ತಾಳಿಬಲನೇ ಆಗಬೇಕು. ಯಾಕೆಂದರೆ ನಿನ್ನ ಕೈಗಳಿಗೆ ಮೀರಿದಂಥ ಅನೇಕಾನೇಕ ವಾತಾವರಣದ ಜವಾಬ್ದಾರಿಗಳು, ಒತ್ತಡಗಳು ಅದರ ಮೇಲೆ ಪರಿಣಾಮ ಬೀರುತ್ತದೆ. ಪ್ರೆಸ್ಸಿನಿಂದ ಕೈ ತೊಳೆದುಕೊಂಡು ನಂತರ ಸ್ವರ್ಗ 4 ಗೇಣಲ್ಲ. ಆದರೆ ಇನ್ನೊಂದು ಬಗೆಯ ಹೋರಾಟ ಮಾಡಬಹುದಷ್ಟೆ. ಎಕನಾಮಿಕ್ಸ್ ಮೇಲೆ ಒಂದು ಲೇಖನ ಬರೆಯುತ್ತಿರುವೆನು. ನವೀನ ಭಾರತದ ವ್ಯಕ್ತ ಶೋಷಕ ಎಂದು. ಹಳ್ಳದಲ್ಲಿ ಯಾಕೆ ತೇಲಿ ಹೋಗಬೇಕೆನಿಸುತ್ತದೆ ನಿನಗೆ? ಪೂಚಂತೆ. ತೇಜಸ್ವಿ ಪ್ರೆಸ್ಸನ್ನು ಹಾಕಬೇಕೆಂಬ ಹೊಸ ಹಂಚಿಕೆಯೊಂದನ್ನು ಹಾಕಿದಾಗ, ಹೊಸ ಜೀವನೋತ್ಸಾಹದ ಚಿಲುಮೆ ಚಿಮ್ಮಿಸಿದಾಗ ಆಗಷ್ಟೇ ಪರಿಚಯವಾಗಿದ್ದ ಹೆಸರುಘಟ್ಟ ಹತ್ತಿರದ ಹಳ್ಳಿ ಬ್ಯಾತದಿಂದ ಬಂದು ಇಂಗ್ಲಿಷ್ MA ಮಾಡುತ್ತಿದ್ದ ಶ್ರೀ BN ಶ್ರೀರಾಮ್ ಇದೆಲ್ಲವನ್ನೂ ಕುತೂಹಲದಿಂದಲೇ ಬೆರಗಿನಿಂದಲೇ ಪರಿವೀಕ್ಷಕರಾಗಿಯೇ ಸಹ ಉದ್ಯೋಗಿಯಂತೆಯೇ ಇದ್ದವರು. ಇಲ್ಲಿ ತೇಜಸ್ವಿ ಶಾಮಣ್ಣರೊಟ್ಟಿಗೆ ಇವರೂ ಸೇರಿ ಎಲ್ಲ ಹಂತದ ಕೆಲಸದಲ್ಲಿ ಕೈಹಾಕಿ ಕೆಲಸ ಕಲಿತವರು. ಬಹುಶಃ ಅಂದು ಶ್ರೀರಾಮ್ ಕಲಿತ ಪ್ರೆಸ್ಸಿನ ಕೆಲಸ ಇಂದು ಪುಸ್ತಕ ಪ್ರಕಾಶನ ಮತ್ತು ಪ್ರೆಸ್ಸಿನ ಕೆಲಸಕ್ಕೆ ತಳಹದಿಯಾಯಿತೆಂದರೆ ಒಪ್ಪತಕ್ಕಂಥ ಮಾತು. ತೇಜಸ್ವಿ ಅಭಿಪ್ರಾಯ ಪ್ರೆಸ್ಸಿನಿಂದ ಪುಸ್ತಕ ಹೊರಬರುವ ವಿವಿಧ ಹಂತದ ಕೆಲಸ, ಅಂದರೆ ಮೊಳೆ ಜೋಡಿಸುವುದು, ಕಂಪೋಸಿಂಗ್, ಪ್ರಿಂಟಿಂಗ್ ಇತ್ಯಾದಿ ಕೆಲಸಗಳನ್ನು ತಾವುಗಳು ಕಲಿತು ಮಾಡಿ ತಿಳಿದವರಾಗಬೇಕು. ಅದನ್ನು ಮಾಡುವ ಕೆಲಸಗಾರರೇ ಬೇರೆ ಇದ್ದರೂ ಕೂಡ. ಈ ಪ್ರೆಸ್ಸನ್ನು ಹಾಕಿದ್ದು ತೇಜಸ್ವಿ ಮತ್ತು ಶಾಮಣ್ಣನವರ ಸಹಭಾಗಿತ್ವದಲ್ಲಿ. ಇಬ್ಬರೂ ಜವಾಬ್ದಾರಿ ಹೊತ್ತು ಊರೆಲ್ಲ ಸುತ್ತಾಡಿ ಹೆಚ್ಚಿನ ವಹಿವಾಟಿಗೆ ತೊಡಗಿಸಿಕೊಂಡಿದ್ದರು. ಹಗಲು ರಾತ್ರಿ ಕೈಮೆಯಲ್ಲೆಲ್ಲ ಮಸಿ ಮಾಡಿಕೊಂಡು ಪ್ರೆಸ್ಸಿನಲ್ಲಿ ದುಡಿದರಾದರೂ ಕೆಲಸಗಳು ನಿಗದಿತ ವೇಳೆಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಕಾರ್ಯಸಾಧನೆಯಾಗದಿದ್ದುದರಿಂದಲೂ ಸಹಚರರೊಂದಿಗೆ ಬಿರುನುಡಿಯ ಚಕಮಕಿ ನಡೆದಾಗ ಯಂತ್ರಗಾರ ಒಗ್ಗುವುದಿಲ್ಲವೆಂದು ಮನಸ್ಸು ಮಾಡಿದರೆನ್ನಬಹುದು. ವೃಥಾ ವ್ಯಾಮೋಹದಿಂದ ಅದಕ್ಕೆ ಗಂಟು ಬೀಳಲಿಲ್ಲ. ನನಗೆ ತೇಜಸ್ವಿಯಿಂದ ಬರುತ್ತಿದ್ದ ಕಾಗದಗಳಿಂದ ಮಾತ್ರವೇ ಪ್ರೆಸ್ಸಿನ ಬಗ್ಗೆ ತಿಳಿಯುತ್ತಿದ್ದುದು.
ಆ ಕಾಗದಗಳ ಆಧಾರದಿಂದಲೇ ಇವರ ಪ್ರೆಸ್ಸಿನ ಬಗ್ಗೆ ಈ ಒಂದು ಆತ್ಮೀಯ ನೆನಪು. ಹೈಡೆಲ್ಬರ್ಗ್ ಪ್ರಿಂಟಿಂಗ್ ಮೆಷಿನ್ ರೋಲ್ಸ್ ರಾಯ್ಸ್ ಕಾರಿದ್ದಂತೆ. ಅದೊಂದು ಚಿನ್ನದಂತ ಯಂತ್ರವೆಂದು ತೇಜಸ್ವಿ ಯಾವಾಗಲೂ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರು. ಹಾಗಾಗಿಯೇ 2003ರಲ್ಲಿ ನಮ್ಮ ಮಗಳು ಸುಷ್ಮಿತಾ ಅವಳ ಕೆಲಸದ ಸಂದರ್ಭದಲ್ಲಿ ಜರ್ಮನಿಗೆ ಹೋಗಿದ್ದಾಗ ಹೈಡೆಲ್ಬರ್ಗ್ ಯಂತ್ರಾಲಯಕ್ಕೆ ಭೇಟಿ ಕೊಟ್ಟಿದ್ದಳು. ಹೈಡೆಲ್ಬರ್ಗ್ ಎಂಬ ಹೆಸರಿನ ನಗರ ಇದೆಯಂತೆ. ಇವತ್ತಿಗೆ ಹೈಡೆಲ್ಬರ್ಗ್ ಹೆಸರಲ್ಲಿಯೇ ಆ ಯಂತ್ರಾಗಾರವನ್ನು ಮೋಸ್ಟ್ ಅಪ್ ಟು ಡೇಟ್ ಮಾಡಿ ಕಂಪ್ಯೂಟರೈಸ್ಡ್ ಮಾಡಿಕೊಂಡಿರುವವರಂತೆ. ಆ ನಗರವೂ ಯಂತ್ರಾಗಾರವೂ ನೋಡಲು ಬಹು ಸುಂದರವಾಗಿದೆ ಎಂದಳು ಅವಳು. ಇನ್ನೊಂದು ಸುಂದರ ನೆನಪು. ನೃಪತುಂಗ ಪ್ರೆಸ್ಸಿನ ಬಗ್ಗೆ ಮಾತನಾಡುತ್ತಿದ್ದಾಗ ತೇಜಸ್ವಿಯ ಚಿಕ್ಕಮ್ಮನ ಮಗಳು ಶಿವಾಣಿ ಹೇಳಿದಳು, ಈ ನೃಪತುಂಗ ಮುದ್ರಣಾಲಯ ಮಾತೃಮಂಡಳಿ ಹತ್ತಿರ ಆದಿಪಂಪ ರಸ್ತೆಯಲ್ಲಿತ್ತಂತೆ. ಅವಳು ಮಾತೃಮಂಡಳಿ ಸ್ಕೂಲಿಗೆ ಹೋಗುವಾಗ ದಿನ ನೋಡುತ್ತಿದ್ದಳಂತೆ. ಅವು ದೈತ್ಯಾಕಾರದ ಯಂತ್ರಗಳಾಗಿತ್ತು. ನೋಡಲು ಹೆದರಿಕೆ ಆಗುತ್ತಿತ್ತೆಂದಳು. ತೇಜಸ್ವಿ ಆ ಯಂತ್ರಗಳ ಜೊತೆಯಲ್ಲಿ ಕೆಲಸ ಮಾಡುತ್ತಿರುತ್ತಿದ್ದರು. ಅವಳು ಚಿಕ್ಕವಳಾದ್ದರಿಂದ ಸ್ಕೂಲಿನಿಂದ ಹಿಂತಿರುಗುವ ಹೊತ್ತಿಗೆ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಮಾಡಿ ತೇಸಣ್ಣ ನನಗೆ ಕೊಡುತ್ತಿದ್ದರೆಂದು ನೆನೆದಳು. ಅದಲ್ಲದೆ ಯಂತ್ರದಲ್ಲಿ ಕೆಲಸ ಮಾಡುವಾಗ ಒಂದಿಲ್ಲೊಂದು ಕೈ ಕಾಲು ಗಾಯ ಮಾಡಿಕೊಳ್ಳುತ್ತಿದ್ದರಾದರೂ ಅವರ ಮನೆಗೆ ಹೋಗಿ ಸ್ಪಿರಿಟ್ ಹಾಕಿಕೊಂಡು ಇಲಾಜು ಮಾಡಿಕೊಳ್ಳುತ್ತಿದ್ದರಂತೆ. ತಮ್ಮ ಮನೆಗೆ ಹೋದರೆ ಅಮ್ಮ ಅಣ್ಣ ಏನಾದರೂ ಹೇಳುವರೆಂದು ಹೆದರಿ